ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ಶನಿವಾರ ಆಯ್ತಾ, ಆದರೂ ನಾನು ಬೆಂಗಳೂರಿನಲ್ಲೇ ಇದ್ದೇನೆ. ಯಾಕೆ ಗೊತ್ತುಂಟಾ, ನಾನು ಇವತ್ತು ಊರಿಗೆ ಹೋಗುದು. ಯಾವತ್ತು ಕೂಡ ಶುಕ್ರವಾರ ರಾತ್ರಿಯೇ ನಾನು ಹೊರಟಾಗಿರ್ತದೆ. ಈ ಸಮಯಕ್ಕೆ ನಾನು ಮಲಗಿರ್ತೇನೆ ಮನೆಯಲ್ಲಿ ಹೋಗಿ. ಆದರೆ ಇವತ್ತು ಇನ್ನೂ ಕೂಡ ನಾನು ಯಾಕೆ ಹೋಗಲಿಲ್ಲ ಅಂತ ಹೇಳಿದರೆ, ನನ್ನ ಅಕ್ಕನ ಹಸ್ಬೆಂಡ್ ಇದ್ದಾರಲ್ಲ, ಅವರ ತಮ್ಮ, ಅವನು ಕೂಡ ಇಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಹಾಗೆ ಅವನು ಕಾಲ್ ಮಾಡಿ ಹೇಳಿದ್ದ, ನಾನು ಸ್ಯಾಟರ್ಡೆ ಹೋಗ್ತಾ ಇರೋದು, ಬರ್ತಿದ್ರೆ ಬಾ ಅಂತ. ಹಾಗೆ ಹೇಗೂ ಹೋಗೋರಿದ್ರೆ ನಾನು ಹಾಗೆ ಜೊತೆಗೆ ಹೋಗ್ತೇನೆ. ಮತ್ತೆ ಹೇಗೂ ಅಕ್ಕನ ಮನೆಗೆ ಹೋಗುದಲ್ವಾ, ಹಾಗೆ ಅಲ್ಲಿ ಇವತ್ತು ಸ್ಟೇ ಮಾಡಿ ಅಥವಾ ಇವತ್ತು ಸಂಜೆ ಹೊರಟು ಎಂತಂತ ನೋಡ್ಬೇಕು. ಯಾಕಂತ ಹೇಳಿದ್ರೆ ನನಗೆ ಒಂದು ನಾಳೆ ಸ್ವಲ್ಪ ಕೆಲಸ ಉಂಟು. ಎಂತಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಇದೇ ವಿಡಿಯೋದಲ್ಲಿ ಗೊತ್ತಾಗಬಹುದು. ಹಾಗೆ ಅದು ಸ್ವಲ್ಪ ಇಂಪಾರ್ಟೆಂಟ್, ಸ್ವಲ್ಪ ಕೆಲಸ, ಹಾಗೆ ಹೋಗ್ಲಿಕ್ಕೆ ಉಂಟು. ನಮಗೆ ಪ್ರಯಾಣದುದ್ದಕ್ಕೂ ಎಲ್ಲಿ ಕೂಡ ಜಾಸ್ತಿ ಮಳೆಯೇ ಸಿಗಲಿಲ್ಲ. ಬೆಂಗಳೂರಿನಿಂದ ಹಾಸನವರೆಗೂ ಆಲ್ಮೋಸ್ಟ್ ಬಿಸಿಲೇ ಇತ್ತು. ಸಕಲೇಶಪುರ ತಲುಪಿದ ನಂತರ ಸ್ವಲ್ಪ ಮುಗಿಲು ಹಾಗೆ ಮಳೆ ಬರುವ ವಾತಾವರಣ ಇತ್ತು. ಆದರೆ ನಮಗೆ ಮಳೆ ಸಿಕ್ಕಿದ್ದು ನಾವು ಊರಿಗೆ ತಲುಪಿದ ಮೇಲೆ ಆಯಿತಾ. ಹಾಗೆ ನಾನು ಅಕ್ಕನ ಮನೆಗೆ ತಲುಪಿದೆ. ಹಾಗೆ ನನ್ನ ಅಕ್ಕನ ಮನೆಯ ವಿಡಿಯೋವನ್ನು ತುಂಬ ಹಿಂದೆ ನಾನು ಹಾಕಿದ್ದೆ, ಯಾರಿಗೆಲ್ಲ ನೆನಪುಂಟು ಗೊತ್ತಿಲ್ಲ. ಅಕ್ಕನ ಮನೆಗೆ ಹೋಗಿ ಅವರ ಮನೆಯ ತೋಟದಲ್ಲೆಲ್ಲ ಸುತ್ತಾಡಿದ ವಿಡಿಯೋ ಸಾಕಷ್ಟು ಸಮಯಗಳ ಹಿಂದೆ ಹಾಕಿದ್ದೆ, ಅಂದರೆ ಜನವರಿ ಫೆಬ್ರವರಿ ಆ ಸಮಯದಲ್ಲಿ ಅಂತ ನನ್ನ ನೆನಪು. ನಾವು ತೋಟಕ್ಕೆ ಹೋಗ್ತಾ ಇದ್ದೇವೆ. ರಂಬುಟಾನ್ ಉಂಟಾ ಅಂತ ನೋಡಲಿಕ್ಕೆ ಹೋಗುದು. ಮೊನ್ನೆ ಅಕ್ಕ ಕೊಟ್ಟ ಕಳಿಸಿದ್ಲು, ಹಾಗೆ ನನಗೆ ಬೇಕು ಅಂತ ಹೇಳಿದ್ದೆ. ಇವತ್ತು ಹೋಗಿ ನೋಡುದು. ನಾವು ಬಂದು ಊಟ ಎಲ್ಲ ಮಾಡಿ ಆದದ್ದಷ್ಟೇ, ರೆಸ್ಟ್ ಎಲ್ಲ ಎಂತ ಬೇಡ ಅಂತ ಹೇಳಿದೆ. ಹಾಗೆ ಈಗ ಹೋಗುದು. ಮಳೆಗಾಲದಲ್ಲಿ ತೋಟಕ್ಕೆ ಹೋಗುದಂತ ಹೇಳಿದರೆ ತುಂಬ ಖುಷಿ. ಯಾಕಂತ ಹೇಳಿದರೆ ಆ ಹಸಿರಿನ ವಾತಾವರಣ ಎಲ್ಲ ನೋಡಲಿಕ್ಕೆ ಇಷ್ಟ. ಆದರೆ ಅದರಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದರೆ ಸೊಳ್ಳೆಗಳು. ತೋಟದಲ್ಲಿ ಇಡೀ ಮಳೆಗಾಲದಲ್ಲಿ ಸೊಳ್ಳೆಗಳಿರ್ತದೆ. ನಾವು ಹೋಗುವಾಗೆಲ್ಲ ನಮಗೆ ಸೊಳ್ಳೆ ಕಚ್ತದೆ. ಮತ್ತು ಅಲ್ಲಿ ಸಾಕಷ್ಟು ಹಲಸಿನ ಮರಗಳುಂಟಾಯ್ತಾ, ಎಲ್ಲ ವಿಭಿನ್ನ ರೀತಿಯ ರುಚಿ ಇರುವಂತಹ ಹಲಸಿನ ಮರಗಳು. ಹಾಗೆ ಅದನ್ನೆಲ್ಲ ನೋಡಿಕೊಂಡು, ಮತ್ತು ಇಲ್ಲಿ ನಕ್ಷತ್ರ ನೇರಳೆ ಕೂಡ ಇತ್ತು, ಅದನ್ನೆಲ್ಲ ತಿಂದುಕೊಂಡು ನಾವು ಸುತ್ತಾಡಿದೆವು. ಹೆಚ್ಚಾಗಿ ಮಳೆಗಾಲದಲ್ಲಿ ನಕ್ಷತ್ರ ನೇರಳೆಯಲ್ಲೆಲ್ಲ ಹುಳ ಇರ್ತದೆ, ಆದರೆ ಈ ನಕ್ಷತ್ರ ನೇರಳೆಯಲ್ಲಿ ಹುಳ ಇರಲಿಲ್ಲ. ಹಾಗೆ ರುಚಿ ಕೂಡ ಅಷ್ಟೇ ಹುಳಿಯಾಗಿ ಸ್ವೀಟಾಗಿ ಚೆಂದ ಇತ್ತು. ಇದು ನಮ್ಮ ಕಡೆ ನಾವು ಇದಕ್ಕೆ ಗಾಂಧಾರಿ ಮೆಣಸು ಅಂತ ಹೇಳೋದು. ಸೂಜಿ ಮೆಣಸು, ಜೀರಿಗೆ ಮೆಣಸು ಅಂತೆಲ್ಲ ಕೆಲವು ಕಡೆ ಹೇಳ್ತಾರೆ, ನಾವು ಮಾತ್ರ ಗಾಂಧಾರಿ ಮೆಣಸು ಅಂತ ಹೇಳೋದು. ಹಾಗೆ ಸ್ವಲ್ಪ ಗಾಂಧಾರಿ ಮೆಣಸೆಲ್ಲ ಇತ್ತು. ಅದರ ಜೊತೆಗೆ ಇಲ್ಲಿ ಅಕ್ಕನ ಮನೆಯಲ್ಲಿ ಕಾಫಿ ಬೆಳೆ ಕೂಡ ಉಂಟಾಯ್ತಾ, ಹಾಗೆ ಕಾಫಿ ಬೀಜಗಳೆಲ್ಲ ಬಿಟ್ಟಿತ್ತು ಗಿಡದಲ್ಲಿ ಎಲ್ಲ. ಹಾಗೆ ಅದನ್ನೆಲ್ಲ ನೋಡಿಕೊಂಡು ನಾವು ರಂಬುಟಾನ್ ಮರ ಇರುವ ಜಾಗಕ್ಕೆ ತಲುಪಿದೆವಾಯ್ತಾ. ದೂರದಲ್ಲಿ ಕಾಣ್ತಾ ಉಂಟಾ ಗೊತ್ತಿಲ್ಲ, ಆದರೆ ಮರದಲ್ಲಿ ಎಲ್ಲ ಇನ್ನೂ ಕೂಡ ಕಾಯಿ ತುಂಬ ಉಂಟು, ಹಣ್ಣಾಗಲಿಲ್ಲ. ಕೆಲವು ಕಡೆ ಎಲ್ಲ ರಂಬುಟಾನ್ ಹಣ್ಣಾಗಿದೆ, ತುಂಬ ಮರ ಇಡೀ ಕೆಂಪು ಹಣ್ಣುಗಳೆಲ್ಲ ಸಾಕಷ್ಟು ಕಡೆ ನೋಡಿದ್ದೇನೆ ನಾನು. ಇಲ್ಲಿ ಇನ್ನೂ ಕೂಡ ಹಣ್ಣಾಗ್ತಾ ಉಂಟಷ್ಟೇ. ಅಕ್ಕ ಹೇಳಿದ್ದು ಮೊನ್ನೆ ಎಲ್ಲ ಪೂರ್ತಿಯಾಗಿ ಹಣ್ಣಾಗಲಿಲ್ಲ, ಒಂದೆರಡು ಗೊಂಚಲಷ್ಟೇ ಹಣ್ಣಾಗಿತ್ತಷ್ಟೇ ಮೊನ್ನೆ ಅಂತ. ಹಾಗೆ ಇವತ್ತು ಕೂಡ ಉಂಟಾ ಅಂತ ನೋಡಲಿಕ್ಕೆ ಹೋದದ್ದು. ಹಾಗೆ ಅಲ್ಲೆಲ್ಲ ಉಂಟು ರಂಬುಟಾನ್ನ ಗಿಡ. ಜೊತೆಗೆ ಅಕ್ಕನವರ ನಾಯಿ ಸಿಂಗಾರಿ ಕೂಡ ನಮ್ಮ ಜೊತೆಗೆ ಬರ್ತದೆ ಆಯಿತಾ. ಪ್ರತಿ ಸಲ ನಾವು ತೋಟಕ್ಕೆ ಹೋಗುವಾಗ ನಮ್ಮೊಟ್ಟಿಗೆ ಬರಬೇಕು. ಅದಕ್ಕೆ ಕೂಡ ಈ ನಾಯಿ ಮಾತ್ರ ಮೇಲೆ ಕೂತ್ಕೊಂಡಿತ್ತು, ಕೆಳಗೆ ಬರಲಿಲ್ಲ. ಹಾಗೆ ಇಲ್ಲಿ ಒಂದು ನಾನು ನಿಮಗೆ ತೋರಿಸ್ತೇನೆ. ಇದು ಲಕ್ಷ್ಮಣ ಫಲದ ಮೊಗ್ಗು ಅಂತೆ. ನಿಮಗೆ ಕಾಯಿ ಕೂಡ ತೋರಿಸ್ತೇನೆ ನಾನು. ಇಲ್ಲಿ ಕಾಣ್ತಾ ಇರ್ಬೋದು, ತುಂಬ ಸಣ್ಣ ಕಾಯಿ ಅಷ್ಟೇ, ಇದು ಇನ್ನೂ ದೊಡ್ಡ ಆಗಬೇಕು. ಇಲ್ಲಿ ತುಂಬ ಸಲ ಆಗಿದೆ ಲಕ್ಷ್ಮಣ ಫಲ ಕೂಡ. ರಂಬುಟಾನ್ ಮರದ ಜೊತೆಗೆ ಲಕ್ಷ್ಮಣ ಫಲ ಕೂಡ ಇರುವಂಥದ್ದು. ಇದು ಹಳದಿ ವೆರೈಟಿಯ ರಂಬುಟಾನ್ ಈ ಗಿಡ. ಹಾಗೆ ಇಲ್ಲಿರುವಂಥದ್ದು ಇದು ಕೆಂಪು ವೆರೈಟಿ ಇದೆ. ಇದು ಇನ್ನೂ ಕೂಡ ಕೆಂಪು ಆಗ್ತದೆ, ಆದರೆ ಪೂರ್ತಿ ಕೆಂಪಾಗದಿದ್ರು, ಬಣ್ಣ ಇಷ್ಟಕ್ಕೆ ತಿರುಗಿದ್ರು ಕೂಡ ತಿನ್ನಲಿಕ್ಕೆ ತುಂಬ ರುಚಿಯಾಗಿ ಇರ್ತದೆ. ಹಾಗೆ ಇಷ್ಟೇ ಅಲ್ಲಿ ಬೆಳೆದಿರುವಂಥದ್ದು, ಮತ್ತೆಲ್ಲ ಕೂಡ ಇನ್ನೂ ಕೂಡ ಬೆಳಿಬೇಕಷ್ಟೇ. ರಂಬುಟಾನ್ ಹಣ್ಣು ಎಲ್ಲ ಕಾಯಿ ಉಂಟಷ್ಟೇ, ಇನ್ನು ಹಣ್ಣಾಗಬೇಕು. ಇಲ್ಲಿ
ಒಂದು ಗೊಂಚಲಾಗುವಷ್ಟು ಮಾತ್ರ ಈ ರೀತಿ ಹಣ್ಣಾಗ್ತಾ ಬಂದಿದೆ. ನಾನು ಅಕ್ಕನ ಮನೆಗೆ ಹೋಗದೆ ಆಯಿತು, 1-2 ತಿಂಗಳು ಆಗಿತ್ತು. ಅಣ್ಣನ ಮದುವೆಯಿಂದ ಬರುವಾಗ, ಬೆಂಗಳೂರಿನಿಂದ ಬರುವಾಗ ಅಕ್ಕನ ಮನೆಗೆ ಹೋಗಿದ್ದೆವು. ಆದರೆ ಅಲ್ಲಿ ಸುತ್ತಾಡಲಿಕ್ಕೆಲ್ಲ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ನಾವು ಮತ್ತೆ ಮನೆಗೆ ಬಂದು, ಯಾಕಂತ ಹೇಳಿದರೆ ಮತ್ತೆ ಅಣ್ಣನ ವಧುಗೃಹ ಪ್ರವೇಶ ಕಾರ್ಯಕ್ರಮಕ್ಕೆಲ್ಲ ತಯಾರಿ ಆಗಬೇಕಿತ್ತಂತ ಬೇಗ ಬಂದಿದ್ದೆವು. ಅಕ್ಕನ ಮನೆಗೆ ಹೋದರೆ ಉಂಟಲ್ವ, 1-2 ದಿವಸ ನಿಂತರೆ ಅಲ್ಲಿ ಇಡೀ ಜಾಗ ಎಲ್ಲ ಸುತ್ತಾಡಿಕೊಂಡು ಹೋಗೋದು. ಅಲ್ಲಿ ಸಾಕಷ್ಟು ಹಣ್ಣುಗಳೆಲ್ಲ ತಿನ್ನಲಿಕ್ಕೆ ಸಿಗ್ತದೆ, ಮತ್ತು ಸಾಕಷ್ಟು ವಿಷಯಗಳು ನೋಡಲಿಕ್ಕೆ ಸಿಗ್ತದೆ. ಎಲ್ಲವನ್ನು ಕೂಡ ನೋಡಿಕೊಂಡು ಕಣ್ತುಂಬಿಕೊಂಡು ಹೋಗಲಿಕ್ಕೆ ಇಲ್ವಾ, ಅಲ್ಲಿ ಒಂದು ದಿನ ಪೂರ್ತಿ ಇದ್ದರೂ ಕೂಡ ಸಾಕಾಗೋದಿಲ್ಲ. ನಾನು ಹಾಗೆ ಇವತ್ತು ರೆಸ್ಟ್ ಮಾಡದೆ ಅಕ್ಕನೊಟ್ಟಿಗೆ ಸುತ್ತಾಡಲಿಕ್ಕೆ ಹೋದದ್ದು. ಬೆಂಗಳೂರಿಂದ ಬಂದು ನನಗೆಂತ ಸುಸ್ತಾಗಿರಲಿಲ್ಲ. ನನ್ನ ಅಕ್ಕನ ಮನೆಯ ಅಂಗಳದ ತುದಿಯಿಂದ ನಾನು ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ತೇನೆ. ಅವತ್ತು ತೋರಿಸಿದ್ದೆ, ಯಾರಿಗೆಲ್ಲ ನೆನಪುಂಟು ಗೊತ್ತಿಲ್ಲ, ಈಗ ಮತ್ತೆ ತೋರಿಸ್ತೇನೆ ಆಯಿತಾ. ಎಷ್ಟು ಚಂದದ ದೃಶ್ಯ ಅಂತ ಹೇಳಿದರೆ, ಬೆಂಗಳೂರು ಮಂಗಳೂರು ಹೈವೇ, ಅದರಿಂದ ಆಚೆ ನೇತ್ರಾವತಿ ನದಿ. ಮಳೆಗಾಲದಲ್ಲಿ ಇನ್ನೂ ಕೂಡ ತುಂಬ ಚಂದ ಇರ್ತದೆ ನೋಡಲಿಕ್ಕೆ. ಜೋರು ಮಳೆ ಎಲ್ಲ ಬಂದು ನೀರಿನ ಹೊರತ ಎಲ್ಲ ಹೆಚ್ಚಾಗುವಾಗ ಇಡೀ ನದಿ ತುಂಬಿ ಹರಿತಾ ಇರ್ತದೆ. ಹಾಗೆ ಹಚ್ಚ ಹಸುರಿನ ಗುಡ್ಡ, ಹಾಗೆ ನೀಲಿ ಆಕಾಶ ಎಲ್ಲ ನೋಡಲಿಕ್ಕೆ ಒಂಥರ ತುಂಬ ಖುಷಿಯಾಗೋದಾಯ್ತಾ. ಇಡೀ ದಿನದ ಬಿಸಿಲೆಲ್ಲ ಮುಗಿದ ನಂತರ ಸಾಯಂಕಾಲದ ಹೊತ್ತಿಗೆ ಆಗುವಾಗ ಇಲ್ಲಿ ಬಂದು ನಿಂತು ಒಂದಷ್ಟು ಹೊತ್ತು ಈ ಒಂದು ಸೌಂದರ್ಯವನ್ನೆಲ್ಲ ವೀಕ್ಷಿಸಿ ಮತ್ತೆ ಮರಳಿ ಹೋಗುದು. ಒಳ್ಳೆ ಗಾಳಿ ಬರ್ತದೆ, ಕಣ್ಣಿಗೆ ಕೂಡ ಒಂಥರ ತಂಪಾಗಿರುವಂತಹ ದೃಶ್ಯ ನೋಡುವಾಗ ಖುಷಿಯಾಗ್ತದೆ. ಯಾರೆಲ್ಲ ಪರಿಸರ ಪ್ರೇಮಿಗಳಿದ್ದಾರೆ ಅಂತಹವರಿಗೆಲ್ಲ ಈ ದೃಶ್ಯ ತುಂಬ ಖುಷಿಯಾಗ್ಬೋದು ನೋಡಲಿಕ್ಕೆ. ಇದು ನನ್ನ ಅಕ್ಕನ ಅತ್ತೆಯ ತರಕಾರಿ ಕೈದೋಟ ಆಯಿತಾ. ಇಲ್ಲಿ ಸಾಕಷ್ಟು ತರಕಾರಿ ಆಗಿದೆ, ನಮಗೆಲ್ಲ ತುಂಬ ಸಲ ಬರುವಾಗ ತಂದು ಕೊಡ್ತಾ ಇದ್ರು. ನಾನು ನಿಮಗೆ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದು ನೆನಪಿದೆ. ಮಳೆಗಾಲ ಪ್ರಾರಂಭ ಆಯಿತು ಅಂತ ಮತ್ತೊಂದಷ್ಟು ತರಕಾರಿ ಬೀಜಗಳನ್ನೆಲ್ಲ ಇಲ್ಲಿ ಹಾಕಿದ್ರು. ಹಾಗೆ ನನ್ನ ಅಕ್ಕನ ಮನೆಯಲ್ಲಿ ತುಂಬ ಹೂಗಿಡಗಳುಂಟಾಯ್ತಾ, ಅದನ್ನು ಇಡೀ ತೋರಿಸಲಿಕ್ಕೆ ಒಂದು ವ್ಲಾಗ್ ಬೇಕಾಗ್ಬೋದು. ಹಾಗೆ ಇನ್ನೊಂದ್ಸಲ ಯಾವಾಗಾದರೂ ಹೋಗಿದ್ದಾಗ ನಾನು ಆ ಹೂವಿನ ಗಿಡಗಳನ್ನೆಲ್ಲ ನಿಮಗೆ ತೋರಿಸ್ತೇನೆ ವಿಡಿಯೋದಲ್ಲಿ. ಇಲ್ಲಿ ಕಾಣ್ತಾ ಇರುವಂಥದ್ದು ಮಲಾಯಿ ಆ್ಯಪಲ್ ಅಂತ ಹೇಳುವ ಒಂದು ಮರ ಆಯಿತಾ. ಇದು ಯಾವ ರೀತಿ ಇರ್ತದೆ ಹಣ್ಣು ಅಂತ ಹೇಳಿದರೆ, ಜಂಬು ನೇರಳೆ ಅಂತ ನಾವು ತಿಂತೇವಲ್ಲ ಅದೇ ರೀತಿ ಇರ್ತದೆ ಹಣ್ಣು, ಅದರಲ್ಲೇ ಬೇರೆ ಪ್ರಭೇದದ್ದು. ಮತ್ತು ಇಲ್ಲಿ ದಾರೆಹುಳಿ ಉಂಟು. ದಾರೆಹುಳಿ ಅಂತ ಹೇಳಿ ಹೆಸರು ಮಾತ್ರ, ಇದು ತುಂಬ ಸಿಹಿ ಉಂಟು ಈ ಹಣ್ಣು. ಸ್ಟಾರ್ ಫ್ರೂಟ್ ಅಂತೆಲ್ಲ ಹೇಳ್ತಾರಲ್ಲ, ಅದು ತುಂಬ ಹುಳಿ ಜಾತಿಯದ್ದು ಇರ್ತದೆ. ಆದರೆ ಇದು ತುಂಬ ಸಿಹಿಯಾಗಿರುವಂತಹ ಹಣ್ಣು. ನಿಮಗೆ ನೆನಪಿರಬಹುದು, ಕಳೆದ ಒಂದಷ್ಟು ವಿಡಿಯೋಗಳ ಹಿಂದೆ ನಾನು ತೋರಿಸಿದ್ದೆ ನಿಮಗೆ ಸಿಹಿ ದಾರೆಹುಳಿ. ಆಗ ನಾನು ನಿಮಗೆ ತೋರಿಸಿದೆಲ್ಲ ಮಲಾಯಿ ಆ್ಯಪಲ್ ಇದ್ದು ಮರ, ಅದರಲ್ಲಿ ಒಂದು ಮಲಾಯಿ ಆ್ಯಪಲ್ ಆಗಿತ್ತು. ಹಾಗೆ ನನಗೆ ಕೊಯ್ಲಿಕ್ಕೆ ಅದರಲ್ಲಿ ಅಂತ ಸಾಧನ ಇರಲಿಲ್ಲ ಅಂತ ಮತ್ತೆ ಅಕ್ಕನನ್ನು ಕರೆದು ಅಕ್ಕ ಕೊಯ್ದು ಕೊಟ್ಟಳು ನನಗೆ. ತುಂಬ ಚಂದದ ಹಣ್ಣು, ನೋಡಲಿಕ್ಕೆ ಎಷ್ಟು ಚಂದ ಉಂಟಂತ ಹೇಳಿದರೆ ನಿಮಗೆ ತೋರಿಸ್ತೇನೆ ನೋಡಿ. ನೋಡಿ, ಆ್ಯಪಲ್ನ ಹಾಗೆ ಉಂಟು ನೋಡಲಿಕ್ಕೆ. ಮಲಾಯಿ ಆ್ಯಪಲ್ ಅಂತ ಅದಕ್ಕೆ ಹೆಸರು ಬಂದಿರಬಹುದು. ಹಾಗೆ ಗುಲಾಬಿ ಹಾಗೂ ಬಿಳಿ ಮಿಶ್ರಿತವಾಗಿರುವಂತಹ ಹಣ್ಣು ನೋಟದಲ್ಲಿ ತುಂಬ ಆಕರ್ಷಿತವಾಗಿ ಉಂಟು. ತಿನ್ನಬೇಕು ಅಂತ ಅನ್ನಿಸ್ತದೆ ನೋಡುವಾಗಲೇ. ಈ ಹಣ್ಣು ಯಾರಿಗೆಲ್ಲ ಗೊತ್ತುಂಟು ಅಂತ ತಿಳಿಸಿ ಆಯಿತಾ. ನಾವಿದಕ್ಕೆ ಚವಿ ಹಣ್ಣು ಅಂತ ಹೇಳೋದು. ಎಲ್ಲರಿಗೆ ಇಷ್ಟ ಆಗೋದಿಲ್ಲ ಈ ಹಣ್ಣು. ಒಂದು ಸ್ವಲ್ಪ ಹುಳಿ ಸಿಹಿ ಎಲ್ಲ ಮಿಶ್ರಿತವಾಗಿರುವಂತಹ ಈ ಹಣ್ಣನ್ನು ತಿನ್ನಲಿಕ್ಕೆ ನನಗೆ ಅಂತೂ ತುಂಬ ಇಷ್ಟ. ಇದಕ್ಕೆ ಇದರದ್ದೇ ಆದಂತಹ ಒಂದು ರುಚಿ ಉಂಟಾಯ್ತಾ. ನಮ್ಮಲ್ಲಿ ಅಜ್ಜಿ ಬುಡ್ಕ ಅಂತೆಲ್ಲ ಹೇಳ್ತಾರೆ, ಗುಮ್ಮಟೆ ಹಣ್ಣು ಅಂತ ಹೇಳ್ತಾರಲ್ಲ, ಸ್ವಲ್ಪ ಅದರ ಹಾಗೆಲ್ಲ ಉಂಟು ರುಚಿ. ಯಾರೆಲ್ಲ ಈ ಹಣ್ಣು ತಿಂದಿದ್ದೀರಿ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ರಾತ್ರಿ ಊಟಕ್ಕೆ ರಾಜಸ್ಥಾನಿ ಡಾಬಾಕ್ಕೆ ಹೋದಾಯ್ತಾ. ಉಪ್ಪಿನ ಅಂಗಡಿಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ
ಬೆಂಗಳೂರಿಗೆ ಹೋಗುವಂತಹ ಹೈವೇಯಲ್ಲಿ ಸಿಗ್ತದೆ ನಿಮಗೆ ಈ ಒಂದು ರಾಜಸ್ಥಾನಿ ಡಾಬಾ. ಎಷ್ಟು ಚೆಂದ ಇರ್ತದೆ ಆಹಾರ ಅಂತ ಹೇಳಿದರೆ, ನನ್ನ ಇನ್ಸ್ಟಾಗ್ರಾಮ್ ರೀಲಲ್ಲಿ ನಾನು ತುಂಬ ಹಿಂದೆ ಇದರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಉತ್ತರ ಭಾರತದ ಶೈಲಿಯ ಆಹಾರವನ್ನು ಇಷ್ಟಪಡುವವರಿಗಿಲ್ವಾ, ಖಂಡಿತವಾಗಿ ಈ ಒಂದು ಡಾಬಾದ ಆಹಾರ ತುಂಬ ಇಷ್ಟ ಆಗ್ತದೆ. ನಮ್ಮ ಊರಿನವರು ಯಾರಾದರೂ ಇಲ್ಲಿ ಇನ್ನೂ ಕೂಡ ಹೋಗಲಿಲ್ಲ ಅಂತ ಹೇಳಿ ಆದರೆ ಉಂಟಲ್ಲ, ಟ್ರೈ ಮಾಡಿ, ತುಂಬ ಒಳ್ಳೆಯದುಂಟು. ಇಲ್ಲಿ ನೋಡಿ ಎಷ್ಟು ಹಸುಗಳುಂಟು, ಎಷ್ಟು ಚಂದದ ಹಸುಗಳುಂಟು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೇನೆ ಆಯಿತಾ. ಇದು ಯಾವುದೇ ಗೋಶಾಲೆಗೆ ಹೋಗಿರುವಂಥದ್ದಲ್ಲ ನಾನು, ಇದು ನನ್ನ ಅಕ್ಕನ ಮನೆಯಲ್ಲಿರುವಂತಹ ಹಟ್ಟಿ ಆಯಿತಾ. ಇಷ್ಟೆಲ್ಲ ಗೋವುಗಳನ್ನು ಅವರು ಅಲ್ಲಿಯೇ ಸಾಕ್ತಾರೆ. ಹಾಗೆ ಒಂಥರ ಖುಷಿ ಆಗ್ತದೆ ಈ ಒಂದು ಹಟ್ಟಿಗೆ ಬಂದು ನಿಂತಾಗ ಉಂಟಲ್ವಾ, ಅಲ್ಲಿ ನೋಡಲಿಕ್ಕೆ ತುಂಬ ಹಸುಗಳೆಲ್ಲ ಕರುಗಳೆಲ್ಲ ಇರುವಾಗ ಒಂಥರ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ. ಹಾಗೆ ಅಕ್ಕನ ಮನೆಯಲ್ಲಿ ನಿಮಗೆ ತೋರಿಸಲಿಕ್ಕೆ ತುಂಬ ವಿಷಯಗಳುಂಟು. ಇನ್ನೊಂದು ಸಲ ಹೋದಾಗ ಕೂಡ ನಾನು ವಿಡಿಯೋ ಮಾಡ್ತೇನೆ ಆಯಿತಾ. ನನಗೆ ಬೇರೆ ಕಡೆ ಹೋಗಲಿಕ್ಕೆ ಉಂಟು ಅಂತ ನಾನು ನಿಮಗೆ ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ್ದೆ. ಎಲ್ಲಿಗೆ ಅಂತ ಹೇಳಿದರೆ ನಮ್ಮ ವಿಟ್ಲಕ್ಕೆಯೇ, ಆದರೆ ನನಗೊಂದು ಪ್ರಮೋಷನ್ ರೀಲ್ ಮಾಡಲಿಕ್ಕಿತ್ತು. ಹಾಗಾಗಿ ಅಕ್ಕನ ಮನೆಯಿಂದ ಮರುದಿವಸ ಬೆಳಿಗ್ಗೆಯೇ ಹೊರಟದ್ದು ನಾನು ಮತ್ತು ಅಕ್ಕ. ನೀವು ನಮ್ಮ ವಿಟ್ಲ ಹಾಗೆ ವಿಟ್ಲದ ಆಸುಪಾಸಿನ ಊರಿನವರಾಗಿದ್ರೆ ನಿಮಗೊಂದೊಳ್ಳೆ ಬಂಪರ್ ಅವಕಾಶ ಉಂಟು. ಎಂತ ಅಂತ ಕೇಳ್ತೀರಾ, ಬನ್ನಿ ಕರ್ಕೊಂಡು ಹೋಗ್ತೇನೆ. ನಮ್ಮ ವಿಟ್ಲದ ಸ್ಮಾರ್ಟ್ ಸಿಟಿ ಕಾಂಪ್ಲೆಕ್ಸ್ ನಲ್ಲಿರುವಂತಹ ಮಾಯಾ ಸಿಲ್ಕ್ಸ್ ಅಂಡ್ ಫ್ಯಾಷನ್ಸ್ ನಲ್ಲಿ ಜೂನ್ 15ರಿಂದ ಆಗಸ್ಟ್ 15ರವರೆಗೆ ಆಷಾಢ ಸೇಲ್ಸ್ ನಡೀಲಿಕ್ಕಿದೆ. ಇದರ ವಿಶೇಷತೆ ಎಂತ ಅಂತ ಹೇಳಿದ್ರೆ, ಪ್ರತಿ ವರ್ಗದ ಅಂದ್ರೆ ಮಹಿಳೆಯರ, ಪುರುಷರ ಹಾಗೂ ಮಕ್ಕಳ ಬಟ್ಟೆಯ ಮೇಲೆ 60% ಡಿಸ್ಕೌಂಟ್ ಉಂಟು. ಈ ಆಷಾಢ ಸೇಲ್ಸ್ ರಿಯಾಯಿತಿ ಮದುವೆ ಸೀರೆಗಳ ಮೇಲೆ ಕೂಡ ಉಂಟು. ಈ ಆಷಾಢ ಮುಗಿದ ಮೇಲೆ ಇರುವಂತಹ ನಿಮ್ಮ ಮದುವೆ ಮುಹೂರ್ತಕ್ಕೆ ಮುಂಗಡವಾಗಿ ಈಗಲೇ ಕಡಿಮೆ ದರದಲ್ಲಿ ಮದುವೆ ಸೀರೆಗಳನ್ನು ಖರೀದಿ ಮಾಡಿ. ಇಲ್ಲಿ ಕೇವಲ ಸೀರೆ ಮಾತ್ರ ಅಲ್ಲದೆ ಚೂಡಿದಾರ್, ಗೌನ್, ಕುರ್ತಾ ಟಾಪ್, ನೈಟಿ, ಮೆನ್ಸ್ ವೇರ್ ಅಂತ ಹೇಳಿದ್ರೆ ಟೀ ಶರ್ಟ್, ಪ್ಯಾಂಟ್, ಫಾರ್ಮಲ್ಸ್, ಹಾಗೆ ಕಿಡ್ಸ್ ವೇರ್, ಸಾಂಪ್ರದಾಯಿಕ ಮಕ್ಕಳ ಉಡುಗೆಗಳು ಎಲ್ಲ ಕೂಡ ಉಂಟು. ಎಲ್ಲದರ ಮೇಲೂ ನಿಮ್ಗೆ 60% ರಿಯಾಯಿತಿ ಉಂಟು. ಮಾಯಾ ಸಿಲ್ಕ್ಸ್ ಅಂಡ್ ಫ್ಯಾಷನ್ಸ್ ಗೆ ಭೇಟಿ ನೀಡಿ ಈ ಆಷಾಢ ಸೇಲ್ಸ್ ನ ವಿಶೇಷ ರಿಯಾಯಿತಿಯನ್ನು ನಿಮ್ಮದಾಗಿಸಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.